ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ದಾಳಿಗೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ. ವಿಪಕ್ಷವನ್ನ ಮಟ್ಟ ಹಾಕೋದಕ್ಕೆ ಬ್ಲಾಕ್ ಮೇಲ್ಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. 2018ರ ಮಾದರಿಯಲ್ಲಿ ಆಪರೇಷನ್ ಮಾಡುವುದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ಳಲಾಗಿದೆ. ಈಗ ಇಡಿ ಬಳಸಿ ಸರ್ಕಾರವನ್ನ ಅಸ್ಥಿರಗೊಳಿಸುವುದಕ್ಕೆ ಯತ್ನ ನಡೀತಾ ಇದೆ. ಈ ಬಗ್ಗೆ ನಮಗೆ ಕೆಲವು ದಾಖಲೆಗಳು ಸಿಕ್ಕಿವೆ. ಸಚಿವರಾದ ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಸುದ್ದಿಗೋಷ್ಠಿಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸಚಿವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಸರ್ಕಾರವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಏನಾದರೂ ಅವರ ಪಕ್ಷ ಮುಳುಗ್ತಾ ಇದೆ ಅಂತ ಗೊತ್ತಾದಾಗ ಕೇಂದ್ರ ಸರ್ಕಾರ ಅವ್ರ ಸಹಾಯಕ್ಕೆ ಬರ್ತಾರೆ. ಇದು ಯಾಕೆ ನಾನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 10 ವರ್ಷದಲ್ಲಿ ತಾವು ಗಮನಿಸಬೇಕಾಗ್ತದೆ ಎಷ್ಟು ಸರ್ಕಾರಗಳನ್ನು CBI, IT, ED ಬೆದರಿಕೆ ಮುಖಾಂತರ ಬೀಳಿಸಿದ್ದಾರೆ ಅಂತ. 2016ನಲ್ಲಿ ಅರುಣಾಚಲ್ ಪ್ರದೇಶ, 2017ನಲ್ಲಿ ಗೋವಾ, 2017ರಲ್ಲಿ ಮಣಿಪುರ್, 2016ನಲ್ಲಿ ಉತ್ತರಾಖಂಡ್, 2019ನಲ್ಲಿ ಕರ್ನಾಟಕ, 2020ರಲ್ಲಿ ಮಧ್ಯಪ್ರದೇಶ್, ಗುಜರಾತ್ನಲ್ಲಿ ನಮ್ಮ MLAಗಳು ಖರೀದಿ ಮಾಡಿದರು, ಆಸಾಮ್ನಲ್ಲಿ ನಮ್ಮ MLAಗಳು ಖರೀದಿ ಮಾಡಿದ್ರು. CBI, IT, ED ಇದೆಲ್ಲ ಇದೇ ಇವತ್ತು ಯಾರು ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಮೇಲೆ ಆಗಿತ್ತಲ್ಲ. ಈಗ ಸಡನ್ನಾಗಿ ಅವರು ಗಂಗಾಕ್ಕಿಂತ ಪಾವನ ಆಗಿಬಿಟ್ಟಿದ್ದಾರೆ. ಈಗ ಅವರು ನಾಗಾಲ್ಯಾಂಡು NCP MLAs ಖರೀದಿ, ಸಿಕ್ಕಿಂನಲ್ಲಿ ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ MLAಗಳ ಮೇಲೆ IT, ED ದಾಳಿ ಮಾಡಿ ಖರೀದಿ ಮಾಡಿದ್ರು. ಮೇಘಾಲಯನಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮತ್ತು TMC MLAಗಳು ಮಾಡಿದ್ರು. ಒಟ್ಟಾರೆ 2014ರಿಂದ ಇಲ್ಲಿಯವರೆಗೂ 444 MLAಗಳನ್ನು ಖರೀದಿ ಮಾಡಲಾಗಿದೆ, ಹೆದರಿಸಲಾಗಿದೆ. IT, ED, CBI ಅವ್ರ ಕುಟುಂಬಗಳಿಗೆ ವಿಚಾರಣೆ ಕರೆಯೋದು, ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕಿ ಅವರಿಗೆ ಸಿಕ್ಕಾಕ್ಸೋದು, ಟಾರ್ಚರ್ ಕೊಡೋದು. ಇದು ಅಂಕಿಅಂಶ ಎಲ್ಲರ ಹತ್ರ ನಾನು ಶೇರ್ ಮಾಡ್ತೀನಿ. ಉದಾಹರಣೆಗೆ ಅರುಣಾಚಲ್ ಪ್ರದೇಶದಲ್ಲಿ 2014 46 MLAಗಳಿಗೆ ಕೇಳಿದ್ರೆ. ಇವತ್ತು ಮುಂಚೆ ಎಲ್ಲ PV ನರಸಿಂಹರಾವ್ ಸಾಹೇಬರೆಲ್ಲ ಇದ್ದಾಗ ಮೈನಾರಿಟಿ ಗೌರ್ಮೆಂಟ್ ನಾವು ನಡೆಸಿದ್ವಿ, ಎಷ್ಟೊಂದು ಸಂದರ್ಭದಲ್ಲಿ ನಡೆಸಿದ್ರು ಮೈನಾರಿಟಿ ಗೌರ್ಮೆಂಟ್. ಈಗ ಮೆಜಾರಿಟಿ ಇದ್ದರೂ ಕೂಡ ಇಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ನ ದುರುಪಯೋಗ ಮಾಡ್ಕೊಂಡು ಇವತ್ತು ಸರ್ಕಾರಗಳನ್ನು ಕೆಡುತ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ದಾಳಿಗೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ. ವಿಪಕ್ಷವನ್ನ ಮಟ್ಟ ಹಾಕೋದಕ್ಕೆ ಬ್ಲಾಕ್ ಮೇಲ್ಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. 2018ರ ಮಾದರಿಯಲ್ಲಿ ಆಪರೇಷನ್ ಮಾಡುವುದಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಳ್ಳಲಾಗಿದೆ. ಈಗ ಇಡಿ ಬಳಸಿ ಸರ್ಕಾರವನ್ನ ಅಸ್ಥಿರಗೊಳಿಸುವುದಕ್ಕೆ ಯತ್ನ ನಡೀತಾ ಇದೆ. ಈ ಬಗ್ಗೆ ನಮಗೆ ಕೆಲವು ದಾಖಲೆಗಳು ಸಿಕ್ಕಿವೆ. ಸಚಿವರಾದ ದಿನೇಶ್ ಗುಂಡೂರಾವ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಸುದ್ದಿಗೋಷ್ಠಿಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸಚಿವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ, ಸರ್ಕಾರವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಏನಾದರೂ ಅವರ ಪಕ್ಷ ಮುಳುಗ್ತಾ ಇದೆ ಅಂತ ಗೊತ್ತಾದಾಗ ಕೇಂದ್ರ ಸರ್ಕಾರ ಅವ್ರ ಸಹಾಯಕ್ಕೆ ಬರ್ತಾರೆ. ಇದು ಯಾಕೆ ನಾನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 10 ವರ್ಷದಲ್ಲಿ ತಾವು ಗಮನಿಸಬೇಕಾಗ್ತದೆ ಎಷ್ಟು ಸರ್ಕಾರಗಳನ್ನು CBI, IT, ED ಬೆದರಿಕೆ ಮುಖಾಂತರ ಬೀಳಿಸಿದ್ದಾರೆ ಅಂತ. 2016ನಲ್ಲಿ ಅರುಣಾಚಲ್ ಪ್ರದೇಶ, 2017ನಲ್ಲಿ ಗೋವಾ, 2017ರಲ್ಲಿ ಮಣಿಪುರ್, 2016ನಲ್ಲಿ ಉತ್ತರಾಖಂಡ್, 2019ನಲ್ಲಿ ಕರ್ನಾಟಕ, 2020ರಲ್ಲಿ ಮಧ್ಯಪ್ರದೇಶ್, ಗುಜರಾತ್ನಲ್ಲಿ
ನಮ್ಮ ಎಮ್ ಎಲ್ ಎಗಳು ಖರೀದಿ ಮಾಡಿದರು. ಆಸಾಮ್ನಲ್ಲಿ ನಮ್ಮ ಎಮ್ ಎಲ್ ಎಗಳು ಖರೀದಿ ಮಾಡಿದ್ರು. CBI T EDದೆಲ್ಲ ಇದೇ ಇವತ್ತು ಯಾರು ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ಮೇಲೆ ಆಗಿತ್ತಲ್ಲ. ಈಗ ಸಡನ್ನಾಗಿ ಅವರು ಗಂಗಾಕ್ಕಿಂತ ಪಾವನ ಆಗಿಬಿಟ್ಟಿದ್ದಾರೆ. ಈಗ ಅವರು ನಾಗಾಲ್ಯಾಂಡು NCP MLA ಖರೀದಿ, ಸಿಕ್ಕಿಂನಲ್ಲಿ ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ MLAಗಳ ಮೇಲೆ IT ED ದಾಳಿ ಮಾಡಿ ಖರೀದಿ ಮಾಡಿದ್ರು. ಮೇಘಾಲಯನಲ್ಲಿ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಮತ್ತು TMC MLAಗಳು ಮಾಡಿದ್ರು. ಒಟ್ಟಾರೆ 2014ರಿಂದ ಇಲ್ಲಿಯವರೆಗೂ 444 MLAಗಳನ್ನು ಖರೀದಿ ಮಾಡಲಾಗಿದೆ, ಹೆದರಿಸಲಾಗಿದೆ. IT ED CBI ಅವ್ರ ಕುಟುಂಬಗಳಿಗೆ ವಿಚಾರಣೆ ಕರೆಯೋದು, ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕಿ ಅವರಿಗೆ ಸಿಕ್ಕಾಕ್ಸೋದು, ಟಾರ್ಚರ್ ಕೊಡೋದು. ಇದು ಅಂಕಿಅಂಶ ಎಲ್ಲರ ಹತ್ರ ನಾನು ಶೇರ್ ಮಾಡ್ತೀನಿ. ಉದಾಹರಣೆಗೆ ಅರುಣಾಚಲ್ ಪ್ರದೇಶದಲ್ಲಿ 2014 46 MLAಗಳಿಗೆ ಕೇಳಿದ್ರೆ. ಇವತ್ತು ಮುಂಚೆ ಎಲ್ಲ PV ನರಸಿಂಹರಾವ್ ಸಾಹೇಬರೆಲ್ಲ ಇದ್ದಾಗ ಮೈನಾರಿಟಿ ಗೌರ್ಮೆಂಟ್ ನಾವು ನಡೆಸಿದ್ವಿ. ಎಷ್ಟೊಂದು ಸಂದರ್ಭದಲ್ಲಿ ನಡೆಸಿದ್ರು ಮೈನಾರಿಟಿ ಗೌರ್ಮೆಂಟ್. ಈಗ ಮೆಜಾರಿಟಿ ಇದ್ದರೂ ಕೂಡ ಇಂಥ ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ನ ದುರುಪಯೋಗ ಮಾಡ್ಕೊಂಡು ಇವತ್ತು ಸರ್ಕಾರಗಳನ್ನು ಕೆಡುತ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಮೀಸಲಾತಿ ಕಲ್ಪಿಸುವ ವಿಧೇಯಕ ತಡೆ ಹಿಡಿದ ವಿಚಾರಕ್ಕೆ ಸಂಬಂಧಿಸಿ ವಿಜಯೇಂದರ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ಕೊಡುವ ವಿಧೇಯಕ ತಂದಿದ್ಯಾಕೆ, ಮತ್ತೆ ಅದನ್ನು ತಿದ್ದುಪಡಿ ಮಾಡಿದ್ರು ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಈ ನೆಲದಲ್ಲಿ ಬದುಕು ಮಾಡುತ್ತಾ ಕನ್ನಡ ಕಲಿತವರೆಲ್ಲ ಕನ್ನಡಿಗರೇ ಅಂತ ಪರಿಗಣಿಸಿ ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಸರ್ಕಾರಿ ಶಾಲೆಯ ಕೊಠಡಿಯಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ನಡೆಸಲಾಗ್ತಾ ಇದೆ. ಗದಗ ತಾಲೂಕಿನ ಕಡಗಿನಹಾಳ ಗ್ರಾಮದ ಸರ್ಕಾರಿ ಶಾಲೆ 1ರಿಂದ 5ನೇ ತರಗತಿಯ 88 ಶಾಲಾ ಮಕ್ಕಳಿಗೆ ಸಮಸ್ಯೆಯಾಗ್ತಾ ಇದೆ. ಇರೋ 3 ಕೊಠಡಿಯಲ್ಲಿ 1 ಗ್ರಾಮ ಪಂಚಾಯಿತಿ ಕಾರ್ಯಾಲಯ, ಇನ್ನೆರಡು 1, 2, 3 ತರಗತಿ ಸ್ಟೂಡೆಂಟ್ಗಳಿಗೆ 1 ಕ್ಲಾಸ್ ರೂಮ್, 4 ಹಾಗೂ 5 ತರಗತಿ ಸ್ಟೂಡೆಂಟ್ಸ್ಗೆ 1 ಕ್ಲಾಸ್ ರೂಮ್ನಲ್ಲಿ ಪಾಠವನ್ನು ಮಾಡಲಾಗ್ತಾ ಇದೆ. ಕರಾವಳಿಯಲ್ಲಿ ಸರ್ಕಾರದ ಸುತ್ತೋಲೆ ಭಾರೀ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕೆಲ ಶಾಲೆಗಳಲ್ಲಿ ಗಣೇಶೋತ್ಸವ, ಕೃಷ್ಣ ಜನ್ಮಾಷ್ಟಮಿಗೆ ಈ ಬಾರಿ ಅವಕಾಶವನ್ನ ನಿರಾಕರಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದಕ್ಕೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ. ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಕಾಶ ನೀಡದೇ ಇದ್ರೆ ಹೋರಾಟವನ್ನ ನಡೆಸಲಾಗುತ್ತೆ ಅಂತ ಹರೀಶ್ ಪೂಂಜಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 2 ಎಮ್ಮೆಗಳನ್ನ ಕೊಂದು ತಿಂದಿದ್ದ ನರಭಕ್ಷಕ ಚಿರತೆ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಾಗಲಕೋಟೆಯಲ್ಲಿ 1 ವಾರದಿಂದ ಚಿರತೆ ಭೀತಿ ಶುರುವಾಗಿದೆ. 2 ಎಮ್ಮೆಗಳನ್ನ ತಿಂದಿದ್ದ ಚಿರತೆ ಈಗ 1 ಎಮ್ಮೆ ಕರು, 1 ಆಕಳು ಕರುವನ್ನ ಕಚ್ಚಿ ಗಾಯಗೊಳಿಸಿದೆ. ಇನ್ನು ಈ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಜನರಲ್ಲಿ ಮತ್ತಷ್ಟು ಭೀತಿ ಹುಟ್ಟಿಸಿದೆ.